ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು 3ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಟುಡೇ ದ ಲೆಸನ್ ಹೊಯ್ಸಳ. ಯಾವ ಪಾಠ? ಹೊಯ್ಸಳ. ಸೊ ಪ್ಲೀಸ್ ಓಪನ್ ಯೋರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 90. ಹೊಯ್ಸಳ ಓಪನ್ ಮಾಡಿ. Wear your phones, take your pencils, and we'll start with the lesson. It's a little bit lengthy lesson. So I'll read the lines, I'll give the explanation for the lines. If there are any difficult word in the line, then I'll say the meaning of it. Okay? So apart from that, if you have any other doubts, you can write a words in your book and take a photo of it and send it to yashasvikanadavani@gmail.com, so I can give you the meanings of those difficult words if it is not covered in the video. We'll start with the lesson. Hoysala. So ಯಾರಿದು ಹೊಯ್ಸಳ? ಹೊಯ್ಸಳ is a person about whom we talk in history. The one who killed the tiger on instruction from the teacher. So he was a student. So this teacher will say that a tiger will come to attack. So the teacher will say to kill the tiger. So avanu kill ಮಾಡ್ತಾನೆ. So that is the story. So what is this all about? We'll see this is a quick summary of the lesson. We'll start with the ಹೊಯ್ಸಳ. So ಇಲ್ಲಿ ಏನಿದೆ? ಪ್ರವಾಸಿ ತಾಣ. They are going for an excursion. They are going for a trip from the school. Have you gone to the trip from your school? They'll take to the different places. They'll tell and they'll talk about the places. They'll explain you everything about the places. So if you are not gone, the school will plan very early and they'll take you to the trips and all. Fine. ಹೊಯ್ಸಳ. So after the picture, ಅಲ್ಲಿದೆ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಸ್ಕೂಲ್ ಸ್ಟೂಡೆಂಟ್ಸ್ ದೇ ಲೆಫ್ಟ್ ಫಾರ್ ದ ಟ್ರಿಪ್. ಬಸ್ಸು ಬೇಲೂರನ್ನು ಸಮೀಪಿಸಿತು. ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಬೇಲೂರು. ಸೊ ಬಸ್ಸು ಬೇಲೂರನ್ನು ಸಮೀಪಿಸಿತು. ಇಟ್ ರೀಚ್ಡ್ ಬೇಲೂರು. ಹತ್ತಿರ ಬಂತು. ಇಟ್ ಕೇಮ್ ನಿಯರ್ ಬೇಲೂರು. ವರುಣ ಸ್ಟೂಡೆಂಟ್ ಆಸ್ಟ್, ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ವಿಚ್ ಇಸ್ ದಟ್ ಪ್ಲೇಸ್ ದಟ್ ಇಸ್ ವಿ ಆರ್ ಸೀಯಿಂಗ್ ದಟ್. ಯಾವ ಊರದು? ವಿಚ್ ಇಸ್ ದಟ್ ಪ್ಲೇಸ್ ಅಂತ ಕೇಳ್ತಾನೆ. ಶಿಕ್ಷಕರು ಹೇಳ್ತಾರೆ ಅದು ಬೇಲೂರು. ಸೊ ಹಿಯರ್ ಇಟ್ಸ್ ಅ ಶಿಕ್ಷಕ. ಸೊ ನೆವರ್ ಸೇ ಶಿಕ್ಷಕ, ಶಿಕ್ಷಕರು ವಿತ್ ರೆಸ್ಪೆಕ್ಟ್. ಓಕೆ, ನೆವರ್ ವಿ ಶುಡ್ ನೆವರ್ ಸೇ ದ ಟೀಚರ್ ಇನ್ ಅ ಸಿಂಗ್ಯುಲರ್ ವರ್ಷನ್. ಇಟ್ಸ್ ನಾಟ್ ಅ ಶಿಕ್ಷಕ, ಇಟ್ಸ್ ಅ ಶಿಕ್ಷಕರು. ಸೊ ಅದು ಬೇಲೂರು. ಇಟ್ಸ್ ಅ ಬೇಲೂರು. ದಟ್ ಪ್ಲೇಸ್ ಇಸ್ ಕಾಲ್ಡ್ ಬೇಲೂರು. ರಮಾ ಕೇಳ್ತಾಳೆ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ದೇವಾಲಯ ಮೀನ್ಸ್ ಟೆಂಪಲ್. ಯಾವುದು ಅಲ್ಲಿರೋದು ದೇವಾಲಯ? ವಿಚ್ ಇಸ್ ದ ಟೆಂಪಲ್ ದೇರ್? ಶಿಕ್ಷಕರು ಹೇಳ್ತಾರೆ ಅದು ಚೆನ್ನಕೇಶವನ ದೇವಾಲಯ. ವಿಚ್ ಇಸ್ ದ ನೇಮ್ ಆಫ್ ದ ಟೆಂಪಲ್? ಚೆನ್ನಕೇಶವ ದೇವಾಲಯ. ವೇರ್ ಇಟ್ ಈಸ್ ಇನ್ ಬೇಲೂರು. ದ ಬ್ಲೂ ಕಲರಲ್ಲಿ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ದ ಬಸ್ ರೀಚ್ ದ ದೇವಾಲಯ ಟೆಂಪಲ್. ಬಸ್ಸಿನಿಂದಿಳಿದ ಮಕ್ಕಳು ದ ಚಿಲ್ಡ್ರನ್ ದಿ ಗೆಟ್ ಡೌನ್ ಫ್ರಮ್ ದ ಬಸ್. ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ. ಪ್ರಾಂಗಣ ಅಂದರೆ ಅ ಬಿಗ್ ವರಾಂಡ, ಆ ಹಾಲ್. ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಅಲ್ಲಿನ ಶಿಲ್ಪಕಲೆ ನೋಡಿ ಅಚ್ಚರಿಗೊಂಡರು. ಶಿಲ್ಪಕಲೆ ಇಸ್ ಆರ್ಕಿಟೆಕ್ಚರ್. ದೇ ಸಾ ದ ಆರ್ಕಿಟೆಕ್ಚರ್ and they were surprised. Have you seen any architectures of the old temples in India? It's so beautiful, so intrinsic works. Even like a small beads like this, they would have done in a stone. It's a so beautiful intrinsic architecture. That India has a rich heritage, a rich culture, a rich architectures and the sculptures. There are many people who are so talented. So they belong to India. Next, you see a picture ali. So that is Hoysala killing the tiger. Okay na? Fine. ವೆಲ್ಕಮ್ ಟು ದ ಶಂಕರ ಹೇಳ್ತಾನೆ, ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ. ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ. ಇಟ್ಸ್ ಸೋ ಬಿಗ್. ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಕಂಪ್ಲೀಟ್ಲಿ ಕಲ್ಲಿನಿಂದ. ದೇ ಹ್ಯಾವ್ ಡನ್ ವಿತ್ ಅ ಸ್ಟೋನ್. ಕಲ್ಲು ಇಸ್ ಅ ಸ್ಟೋನ್. ದೇ ಹ್ಯಾವ್ ಡನ್ ವಿತ್ ಅ ಸ್ಟೋನ್. ಶಿಕ್ಷಕಿ ಇಸ್ ಅ ಫೀಮೇಲ್ ಟೀಚರ್. ಓಕೆ, ಶಿಕ್ಷಕಿಯರು ಹೇಳ್ತಾರೆ. ಸೊ ಈ ವೋಂಟ್ ಟೆಲ್ ಶಿಕ್ಷಕಿಯರು. ವಿ ಕ್ಯಾನ್ ಜಸ್ಟ್ ಸೇ ಶಿಕ್ಷಕರು ಅಂತ ಹೇಳ್ಬೋದು. ಸೊ ಸಿನ್ಸ್ ದೇ ಹ್ಯಾವ್ ಗಿವನ್ ಇಯರ್ ಶಿಕ್ಷಕಿ ಅಂತಲೇ ತಗೊಳ್ತೀನಿ. ಶಿಕ್ಷಕಿಯರು. ಗುರುಗಳು ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಸೇ ಗುರುಗಳು. ಹೌದು ಶಂಕರ, ನೀನು ಹೇಳಿದ್ದು ಸರಿ. ವಾಟ್ ಯು ಟೋಲ್ಡ್ ಇಸ್ ರೈಟ್. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ.
Here the architecture, to see these architectures, very beautiful. Mohaka is a beautiful agide. Sorry for the background noise, the dog keeps barking, I'm really sorry for that. ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. Come, let's go near and we'll learn more about that. Wherever you go, these kind of places, temples, don't just go and keep watching the stones and all those things. Whenever you visit the old temples, make sure you take the guide there. There will be a guide available there, so always take the guide. Guide will give more information, so which is very, very helpful. Even it's a good, in return you give some money for them and help them to earn the money, and you earn the knowledge. Give and take policy, right? So always take a guide, earn some knowledge, and let's help them also to earn some money for their knowledge. It's a effort is valued, the hard work is valued there. Fine, we'll start, we'll continue. Sorry. ಮಕ್ಕಳು ಆಗಲಿ ಗುರುಗಳೇ. ಓಕೆ ಟೀಚರ್. ಶಿಕ್ಷಕರು ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಸೊ ದೇ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಟೆಂಪಲ್. ದೇ ಆರ್ ನಾಟ್ ಎಟ್ ರೀಚ್ ದ ಟೆಂಪಲ್ ಇನ್ನೂ ಕೂಡ. ಶಿಕ್ಷಕರು ಹೇಳ್ತಾರೆ, ದ ಮೇಲ್ ಟೀಚರ್ ಹಿ ಟೋಲ್ಡ್, ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಅಂಡರ್ಲೈನ್ ದಟ್. ಸೊ ದಿಸ್ ಟೆಂಪಲ್ ಇಸ್ ಬಿಲ್ಟ್ ಆನ್ ಅ ಸ್ಟೇಜ್ ಆನ್ ದ ಡಯಾಸ್, ಓಕೆ, ವಿಚ್ ಈಸ್ ಇನ್ ದ ಶೇಪ್ ಆಫ್ ಅ ಸ್ಟಾರ್. ಸೊ ನಕ್ಷತ್ರಾಕಾರ ಅಂದರೆ ಇನ್ ಅ ಸ್ಟಾರ್ ಶೇಪಲ್ಲಿ ದೇ ಹ್ಯಾವ್ ಬಿಲ್ಟ್ ಅ ಜಗಲಿ. ಜಗಲಿ ಇಸ್ ಅ ಸ್ಟೇರ್. ದೇ ಹ್ಯಾವ್ ಬಿಲ್ಟ್ ಅ ಸ್ಟೇರ್. ಆನ್ ದಟ್ ಸ್ಟೇರ್ ದೇ ಹ್ಯಾವ್ ಬಿಲ್ಟ್ ಅ ಟೆಂಪಲ್. ಓಕೆ, ಸೊ ದಿಸ್ ಇಸ್ ಇನ್ ಅ ಶೇಪ್ ಆಫ್ ಅ ಸ್ಟಾರ್. ನಕ್ಷತ್ರಾಕಾರದ ಜಗಲಿ. ಜಗಲಿ ಇಸ್ ಅ ಸ್ಟೇಜ್, ಡಯಾಸ್. ಓಕೆ, ನಕ್ಷತ್ರ ಇಸ್ ಅ ಸ್ಟಾರ್. ನಿರ್ಮಾಣ ಅಂದರೆ ಕನ್ಸ್ಟ್ರಕ್ಟ್ ಆಗಿದೆ. ಶಿಕ್ಷಕರು ಹೇಳ್ತಾರೆ, ಫಿಮೇಲ್ ಟೀಚರ್ ಹೇಳ್ತಾರೆ, ಈ ದೇವಾಲಯದ ಸುತ್ತಲಿನ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟುಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ. ಈಗ ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. ಸೊ ಮದನಿಕಾ ಅಂದರೆ ಇಟ್ಸ್ ಅ ಸ್ತ್ರೀ, ಲೇಡಿ ಸ್ಟ್ರಕ್ಚರ್ಸ್. ಓಕೆ, ಲೇಡಿ ಸ್ಟ್ಯಾಚ್ಯೂಸ್ ಇರುತ್ತಲ್ಲ. ಸೊ ದೋಸ್ ಯು ವೆರೆವರ್ ಯು ಸಿ ಅರೌಂಡ್ ದ ಟೆಂಪಲ್ ಯು ಹ್ಯಾವ್ ದಟ್ ಮದನಿಕಾ ಸ್ಟ್ಯಾಚ್ಯೂಸ್. ಓಕೆ, ಫೀಮೇಲ್ ರಿಲೇಟೆಡ್ ಆರ್ಕಿಟೆಕ್ಚರ್ ವರ್ಕ್ ಇರುತ್ತೆ, ಫೀಮೇಲ್ ರಿಲೇಟೆಡ್ ಪಿಕ್ಚರ್ಸ್ ಅಂದರೆ ಸ್ಟ್ಯಾಚ್ಯೂಸ್ ಇರುತ್ತೆ. ಇಟ್ಸ್ ದೇರ್ ಎವ್ರಿವೇರ್. ಲೈಕ್ ಅ ಫೀಮೇಲ್ ಇಸ್ ಹೋಲ್ಡಿಂಗ್ ಅ ಮಿರರ್, ಲೈಕ್ ಅ ಫೀಮೇಲ್ ಇಸ್ ಕೂಂಬಿಂಗ್, ಲೈಕ್ ಅ ಫೀಮೇಲ್ ಇಸ್ ಡ್ಯಾನ್ಸಿಂಗ್. ಈ ಥರ ಎಲ್ಲನೂ ಇದೆ. ಇಟ್ಸ್ ವಂಡರ್ಫುಲ್. ಆಲ್ ದೀಸ್ ಆರ್ ದ ವರ್ಕ್ ಆಫ್ ದೋಸ್ ಟೈಮ್ ಆರ್ಕಿಟೆಕ್ಚರ್ಸ್ ಆ್ಯಂಡ್ ದ ಸ್ಕಲ್ಪ್ಚರ್ಸ್ ಅವ್ರದ್ದು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದರ್ ಎಫರ್ಟ್. ವಿ ಹ್ಯಾವ್ ಟು ಸೇವ್ ದಿಸ್. ವಿ ಶುಡ್ ನಾಟ್ ಹಾರ್ಮ್ ದಿಸ್ ಅಂತ. ಓಕೆ, ಎಲ್ಲೋಯ್ತು? ಕಲಾ ಚಾತುರ್ಯಕ್ಕೆ ಅಂದರೆ ಅವರ ಒಂದು ಟ್ಯಾಲೆಂಟ್. ದಿಸ್ ಇಸ್ ಅ ಸ್ಕಿಲ್ ದಟ್ ವಿ ಹ್ಯಾಡ್ ಗಾಟ್ ದೀಸ್ ಕೈಂಡ್ ಆಫ್ ಅ ಸ್ಕಿಲ್ಡ್ ಪರ್ಸನ್ಸ್ ಇನ್ ಅವರ್ ಇಂಡಿಯಾ. ಮತ್ತು ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆ ಸುತ್ತಲೂ ಇರುವ ಚಿತ್ರಪಟ್ಟಿಗೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಸೊ ಇಫ್ ಯು ಗೋ ಅರೌಂಡ್ ದ ಟೆಂಪಲ್, completely around the temple, they have done some sculpture, they have done some artwork. Every artwork is a story. There is a lion, there is an elephant that depict a war, and there is a Raja, there is a Rani, or there is a god. Some gods will be there, Ganesha will be there. Everything is done in the stone, everything tells the story. It's a beautiful architecture. So whenever you get a chance, visit Beluru Halebeedu, which is in Karnataka Karnatakadalide. So ask your parents to take to Beluru Halebeedu, Somnathpura also, and if possible Bellavadi, Surya Narayana Devasthana. These are the temples where you can visit in Karnataka. And when you go, as I told you, take the guide. They will inform you each and every story that is there on the wall. If we go just simply, we won't be able to understand what is there on the wall. We miss most of the valuable information. So take a guide, learn from them. And please, if you visit, please do make a video to me and send it to me. I'll be very happy to watch your videos and what you learned from those temples. Okay, it's like you're doing a pravasa kathana, writing a travel story to me. Okay, next ಹೋಗೋಣ. We'll come to the next page. ವಿಶ್ವಾಸ್ ಹೇಳ್ತಾನೆ, ಸರ್ ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. Sir, look at there. There is one boy who is using a weapon and he is putting that into the tiger's mouth. ಅದಕ್ಕೆ ತಿವಿತಿದ್ದಾನೆ. He is putting that in the tiger mouth.
ಶಿಕ್ಷಕರು ಹೇಳ್ತಾರೆ ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ದಟ್ ಸ್ಟ್ಯಾಚ್ಯೂ ಇಸ್ ಅ ಬಾಯ್ ನೇಮ್ ಇಸ್ ಅ ಸಳ. Okay, he is fighting with a tiger. So that is the story of the picture. See, if you just look at this picture, we don't understand anything from that. Okay, only when the concerned person tell you the story about it, you feel completely different, right? This is why you have to take a guides when you go to the historical places. Teacher ಹೇಳ್ತಾರೆ this person is called Sala. He was fighting with a tiger. So that is the story this stone is telling to us ಅಂತ. ಆವಾಗ ಸ್ವಾತಿ ಹೇಳ್ತಾಳೆ, ಅಬ್ಬಾ ಇದು ನಿಜವಾಗಿಯೂ ನಡೆದಿದ್ದ ಮೇಡಮ್, ಇಸ್ ಅ ರಿಯಲ್ ಇನ್ಸಿಡೆಂಟ್? ಶಿಕ್ಷಕರು ಹೇಳ್ತಾರೆ ಹೌದು, ಎಸ್. ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗಿದೆಯಲ್ಲ, ಯು ಆರ್ ಸೋ ಕ್ಯೂರಿಯಸ್ ಅಬೌಟ್ ಟು ನೋ ದಿಸ್. ನಾನು ತಿಳಿಸ್ತೇನೆ, ಐ ವಿಲ್ ಟೆಲ್ ಯು. ಶಿಕ್ಷಕರು ಬನ್ನಿ ನೆರಳಲ್ಲಿ ಕುಳಿತುಕೊಳ್ಳೋಣ, ಕಮ್ ವಿ ವಿಲ್ ಸಿಟ್ ಇನ್ ಅ ಶೇಡ್. ಸೊ ಶಿಕ್ಷಕರು ಹೊಯ್ಸಳದ ಲಾಂಛನದ ಬಗ್ಗೆ ವಿವರಿಸಿದರು. ಲಾಂಛನ ಅಂದರೆ ಫ್ಲಾಗ್, ಓಕೆ, ಅದರ ಬಗ್ಗೆ ಹೇಳ್ತಾರೆ. ದೇ ಟಾಕ್ ಅಬೌಟ್ ದ ಹೊಯ್ಸಳ ಲಾಂಛನ ಸಿಂಬಲ್ ಬಗ್ಗೆ ಹೇಳ್ತಾರೆ. ಶಿಕ್ಷಕರು ಹೇಳ್ತಾರೆ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ, ಸೊ ದೇರ್ ಇಸ್ ಅ ತಾಲೂಕು ಕಾಲ್ಡ್ ಮೂಡಿಗೆರೆ. ಇನ್ ದಟ್ ಮೂಡಿಗೆರೆ ದೇರ್ ಇಸ್ ಅ ಪ್ಲೇಸ್, ಹಳ್ಳಿ, ವಿಲೇಜ್ ಕಾಲ್ಡ್ ಅಂಗಡಿ. ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ದರ್ ವಾಸ್ ಅ ಬಿಗ್ ಫಾರೆಸ್ಟ್. ಅಡವಿ ಇಸ್ ಅ ಫಾರೆಸ್ಟ್. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ದೆರ್ ವಾಸ್ ಅ ಟೆಂಪಲ್ ಕಾಲ್ಡ್ ವಾಸಂತಿ ದೇವಿ. ಗುಡಿ ಅಂದರೆ ಟೆಂಪಲ್. ಜೈನ ಗುರು ಒಬ್ಬರು, ದೆರ್ ವಾಸ್ ಅ ಗುರು, ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಹಿ ವಾಸ್ ಟೀಚಿಂಗ್ ಟು ದ ಸ್ಟೂಡೆಂಟ್ಸ್. ಇನ್ ಅರ್ಲಿಯರ್ ಡೇಸ್ ದ ಸ್ಟೂಡೆಂಟ್ಸ್, ದೇರ್ ವಾಸ್ ನೋ ಲೈಕ್ ಅ ಸ್ಕೂಲ್ ಬೋರ್ಡ್ ಹತ್ರ ಇಲ್ಲ. It's a Gurukula. Under the tree they used to sit and they used to read from the teacher. There is no notebooks to write and do it. Okay, so there was a completely different structure, Gurukula structure. Okay, Mudigere Talukali, there was a village called Angadi. Adar pakka there is a big forest. In the forest there is a Jaina Guru. He was teaching the children. Venu, ಅಬ್ಬಾ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಇನ್ ದ ಬಿಗ್ ಫಾರೆಸ್ಟ್ ದೇರ್ ಟು ಟೀಚ್ ಸ್ಟೂಡೆಂಟ್ಸ್ ಅಂತ. ಹೌದು. ಸೊ ದೇ ಅರ್ಲಿಯರ್ ಟೈಮ್ ದ ಟೀಚಿಂಗ್ ಯೂಸ್ ಟು ಹ್ಯಾಪನ್ ಇನ್ ದ ಫಾರೆಸ್ಟ್. ಇಟ್ಸ್ ಅ ನ್ಯಾಚುರಲ್ ಥಿಂಗ್. It's a life skill that you learn with the nature. You learn so many things. ಶಿಕ್ಷಕರು ಹೇಳ್ತಾರೆ ಹೌದು, ಒಂದು ದಿನ ಒನ್ ಡೇ ಗುರುಗಳು ಪಾಠ ಮಾಡುತ್ತಿರುವಾಗ, ದ ಟೀಚರ್ ವಾಸ್ ಡೂಯಿಂಗ್ ಅ ಲೆಸನ್, ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂದಿತ್ತು. ಹೆಬ್ಬುಲಿ, ಹಿರಿದಾದ ಹುಲಿ, ಅ ಬಿಗ್ ಟೈಗರ್. ಇಟ್ ಸ್ಟಾರ್ಟೆಡ್ ರೋರಿಂಗ್. ಆರ್ಭಟ ಅಂದರೆ ರೋರ್ ಮಾಡ್ತಾ ಅಲ್ಲಿಗೆ ಬರುತ್ತೆ. ಇಟ್ ಕೇಮ್ ದೇರ್. ಗುಡಿಯೊಳಗಿದ್ದ ಶಿಷ್ಯರು ಔಹಾರ್ಯದರು. ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ ಟೆಂಪಲ್, ದೇ ಗಾಟ್ ಸ್ಕೇರ್ಡ್. ದೇ ಸ್ಟಾರ್ಟೆಡ್ ಶೌಟಿಂಗ್. ಹೆದರಿ ಹೊರ ಓಡಿದರು. ದೇ ಗಾಟ್ ಸ್ಕೇರ್ಡ್ ಅಂಡ್ ದೇ ಸ್ಟಾರ್ಟೆಡ್ ರನ್ನಿಂಗ್ ಔಟ್ ಸೈಡ್. ಶಾಲಿನಿ, ಮತ್ತೆ ಗುರುಗಳ? ದೆನ್ ವಾಟ್ ಹ್ಯಾಪನ್ ಟು ದ ಟೀಚರ್? ಶಿಕ್ಷಕಿ ಹೇಳ್ತಾರೆ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ದೇರ್ ವಾಸ್ ಅ ಸ್ಟೂಡೆಂಟ್ ಕಾಲ್ಡ್ ಸಳ. ಹೀ ಸ್ಟುಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಟೀಚರ್. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣ ಸಲಾಕೆಯನ್ನು ಕೊಟ್ಟರು. ಟೀಚರ್ ಈ ಗೇವ್ ಅ ಕಬ್ಬಿಣ ಸಲಾಕೆ ಅಂದರೆ ಐರನ್ ರಾಡ್ ಎಂದು ಕೊಡ್ತಾರೆ ಟು ಸಳ. ಹೊಯ್ ಸಳ ಎಂದು ಕೂಗಿದರು. ಹೊಯ್ ಸಳ, ಇಟ್ಸ್ ಲೈಕ್ ಅ ಕಾಲಿಂಗ್, ಹೇ ಅಲ್ವಾ, ಅದೇ ಥರ. ಹೊಯ್ ಸಳ ಅಂತ, ತಗೋ, ಟೇಕ್ ಇಟ್, ಆರ್ ಇಟ್ ಕ್ಯಾನ್ ಬಿ ಎನಿ ವೇ. ಓಕೆ, ಹೊಯ್ ಅಂತಲೂ ಕರಿಬೋದು. ಕರೆದು ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ಟು ಹಿಮ್, ಆರ್ ತಗೋ, ಹೊಯ್ ಸಳ. ಕಲಿಯು ಬಲಶಾಲಿಯೂ ಆದ ಸಳನು. ಸಳ ವಾಸ್ ಅ ವೆರಿ ಬ್ರೇವ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಪರ್ಸನ್. ಸ್ವಲ್ಪವೂ ಹೆದರದೆ, ಹಿ ಡಿಡ್ಂಟ್ ಗೆಟ್ ಸ್ಕೇರ್ಡ್, ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಹಿ ಟುಕ್ ಅ ಸಲಾಕೆ ವೆಪನ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಅ ಟೈಗರ್. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ಲೇಟರ್ ಹಿ ಟುಕ್ ದ ವೆಪನ್ ಆ್ಯಂಡ್ ಪುಟ್ ದಟ್ ಇನ್ ಟು ದ ಟೈಗರ್ ಮೌತ್. ದೆನ್ ಹಿ ಕಿಲ್ಡ್ ದ ಟೈಗರ್. ಸಳ ಹುಲಿಯನ್ನು ಕೊಂದುಬಿಡ್ತಾನೆ. ಅಬ್ಬಾ, ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಅಂತ ದರ್ಶನ್ ಬಿಳಿಸಿ. ಎಷ್ಟೊಂದು ಈಸ್ ಸಚ್ ಅ ಬ್ರೇವ್ ಪರ್ಸನ್. ಶಿಕ್ಷಕರ ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮಕ್ಕೆಲ್ಲ ಹರಡಿತು. ಸೊ ಸಳ ಡಿಡ್ ದಿಸ್ ಆ್ಯಂಡ್ ದ ಹೋಲ್ ಎಂಟೈರ್ ವಿಲೇಜ್ ದೇ ಗಾಟ್ ಟು ನೋ ಅಬೌಟ್ ದಿಸ್. ದೆನ್ ದೇ ಸ್ಟಾರ್ಟೆಡ್ ಸೇಯಿಂಗ್, ಭಲೇ ಸಳ, ಒಳ್ಳೆ ಕೆಲಸ ಮಾಡಿದ್ದೆ, ಭಲೇ ಭಲೇ ಅಂದರೆ ವೆರಿ ಗುಡ್, ಯು ಡಿಡ್ ಅ ಗುಡ್ ಜಾಬ್. ಆಮೇಲೆ ಏನಾಯಿತು ಗುರುಗಳೇ? ನೆಕ್ಸ್ಟ್ ಪೇಜ್. ಸ್ಫೂರ್ತಿ ಕೇಳ್ತಾಳೆ. ಶಿಕ್ಷಕ ಹೇಳ್ತಾರೆ, ಆಗ ಗುರುಗಳು, ಆ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವನು. ಸೊ ದಟ್ ಗುರು ವಿಲ್ ಟೆಲ್, ಯು ಮೇಕ್ ದಿಸ್ ಬಾಯ್ ಆಸ್ ಯುವರ್ ಲೀಡರ್.
this person will take care of you, take care of your place ಅಂತ the guru will say. ಈತನೇ ನಮಗೆ ದೊರೆ ಎಂದು ಜೈಕಾರ ಹೇಳಿ ಮಾಡಿದರು. ಸೊ ಅವತ್ತಿಂದ ದ ಪೀಪಲ್ ದೇ ಸ್ಟಾರ್ಟೆಡ್ ಬಿಲೀವಿಂಗ್ ಹಿಮ್ ಆಸ್ ಅ ಲೀಡರ್. ಮುಂದೆ ಸುಪ್ರೀತಾ ವಿಲಾಸ್ ಶಿಕ್ಷಕರು, ಮುಂದೆ ಸ್ಥಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಸಿ ದ ಸ್ಥಳನ ದೊರೆತನದಲ್ಲಿ ಆಸ್ ಅ ಸ್ಥಳ ವಾಸ್ ಅ ಲೀಡರ್, ದೇ ಕ್ರಿಯೇಟೆಡ್ ದೇ ಎಂಪೈರ್. ಎಂಪೈರ್ ಬರುತ್ತೆ, ಸ್ಥಾಪನೆ ಇದೆ, ಎಸ್ಟಾಬ್ಲಿಷ್ಡ್ ಎಂಪೈರ್. ಸ್ಥಾಪನೆ ಇಸ್ ಎಸ್ಟಾಬ್ಲಿಷ್. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಸೊ ಹಿ ಕಿಲ್ ದ ಹುಲಿ, ರೈಟ್, ಹಿ ಕಿಲ್ ದ ಟೈಗರ್, ದಟ್ ಬಿಕೇಮ್ ಅ ಸಿಂಬಲ್ ಫಾರ್ ದರ್ ಎಂಪೈರ್. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಸೊ ಇಸ್ ಫ್ಯಾಮಿಲಿ ಕಾಲ್ಡ್ ಆಸ್ ಅ ಹೊಯ್ಸಳ ಫ್ಯಾಮಿಲಿ. ಯು ರಿಮೆಂಬರ್ ದ ಹೊಯ್ಸಳ ಡೈನಾಸ್ಟಿ ನೌ? Is the same thing as the Hoysala dynasty. The story behind the Hoysala dynasty is this one. Clear? Yes. ಗುರುಗಳೇ, ಆ ಲಾಂಛನ ಇಲ್ಲಿ ಏಕೆ ಇದೆ? ವೈ ದಿಸ್ ಲಾಂಛನ ಇಸ್ ಹಿಯರ್ ಅಂತ ಕೇಳ್ತಾಳೆ. ಓಕೆ, ವರುಣ ಕೇಳ್ತಾನೆ. ಏಕೆಂದರೆ ಸಿ ದಿಸ್ ಟೆಂಪಲ್ ಇಸ್ ಬಿಲ್ಟ್ ಬೈ ಅ ಹೊಯ್ಸಳ ಡೈನಾಸ್ಟಿ. The Beluru temple is built by Hoysala dynasty. So, built by whom? Built by Vishnuvardhana. There was a king called Vishnuvardhana from Hoysala dynasty who built the Beluru temple. Okay. Adarinda, because of that lanchana, the emblem, the symbol, the emblem is carved here in the temple. ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕೆ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ದಿಸ್ ಎಂಪೈರ್ ಕಿಂಗ್ ಹ್ಯಾವ್ ಗಿವನ್ ಅ ಗುಡ್ ಅಮೌಂಟ್ ಆಫ್ ಅ ಕಾಂಟ್ರಿಬ್ಯೂಷನ್ ಫಾರ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣಾದರು. ದೇ ಆಲ್ಸೋ ಬಿಲ್ಟ್ ಅ ಬ್ಯೂಟಿಫುಲ್ ಟೆಂಪಲ್ಸ್, ಕನ್ಸ್ಟ್ರಕ್ಟೆಡ್ ದ ಬ್ಯೂಟಿಫುಲ್ ಟೆಂಪಲ್ಸ್. ಸೊ ಯಾವ್ದು ಬೇಲೂರು, ಹಳೇಬೀಡು, ಸೋಮನಾಥಪುರ, ಆಲ್ ದೀಸ್ 3 temples are a very famous temple which is being built by Hoysala dynasty. ಓಕೆ, ಸೊ ಶಿಕ್ಷಕರು ಹೇಳ್ತಾರೆ, ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಕಮ್, ಲೆಟ್ಸ್ ಆಲ್ ಗೋ ಇನ್ಸೈಡ್ ದ ಟೆಂಪಲ್. ಇದರ ಬಗ್ಗೆ ಮತ್ತಷ್ಟು ವಿಚಾರ ತಿಳಿಯೋಣ. ವಿಲ್ ಲರ್ನ್ ಮಚ್ ಮೋರ್ ಇನ್ಫಾರ್ಮೇಷನ್. ದರ್ ಇಸ್ ಮಚ್ ಮೋರ್ ಇನ್ಫಾರ್ಮೇಷನ್. ವಿ ನೋ ಓನ್ಲಿ 1% of the information now ಅಂತ ಹೇಳ್ತಾರೆ. ಸೊ ಎವ್ರಿವನ್ ದೇ ವೆಂಟ್ ಇನ್ಸೈಡ್ ದ ಟೆಂಪಲ್. So this is about the lesson Hoysala. I hope you understood the lesson and you enjoyed the lesson. From next time when you visit the historical places, take a guide, learn stories from them, and also visit Beluru, Halebeedu, Somnathpura when you are free. Okay? So idanna helta I'll stop this lesson. There is a one last lesson pending from 3rd standard Savi Kannada which will be done very soon anta helta. Thank you so much, and as you all know that I won't be doing exercise part. Try to do the exercises on your own, which will be very easy. If you understood the lesson, then you can do the question answer and exercises. Thank you so much. Please do subscribe to the channel, like madi, share this video with your friends. Let this video be helpful for them also. Knowledge sharing is very good. You gain the knowledge only by sharing the knowledge. Thank you so much. Mattomme ellarigu. I'll meet you all with the last one more lesson very soon. ಧನ್ಯವಾದ.